ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಾರಿ, ನನಗೊಂದು ಸ್ವಲ್ಪ ಆರಾಮಿಲ್ಲಾಗಿತ್ತು, ಒಂದು ಸ್ವಲ್ಪ ಜಾಸ್ತಿನೇ ಆರಾಮಿಲ್ಲದಂಗಾಗಿತ್ತು. ಅದಕ್ಕೋಸ್ಕರ ನನಗೆ ಇಷ್ಟು ದಿನ ವಿಡಿಯೋ ಮಾಡೋದಕ್ಕಾಗಿಲ್ಲಾಗಿತ್ತು. ಇನ್ಮೇಲೆ ಡೈಲಿ ವಿಡಿಯೋ ಹಾಕ್ತಾಯಿರ್ತೀನಿ. ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಭಾಳ ಜನ ಕೇಳ್ತಾ ಇದ್ರಿ ಯಾಕೆ ವಿಡಿಯೋನೇ ಹಾಕ್ತಾ ಇಲ್ಲ ಅಂತ. ಸ್ವಲ್ಪ ಜನಕ್ಕೆ ನಾನು ರಿಪ್ಲೈ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡೋದೇ ಆಗಿಲ್ಲಾಗಿತ್ತು. ಅದಕ್ಕೋಸ್ಕರ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನನಗೆ ಇಷ್ಟು ದಿನ ಹುಷಾರಿಲ್ಲಾಗಿತ್ತು, ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡೋದು ಆಗಿಲ್ಲಾಗಿತ್ತು. ಇನ್ಮೇಲೆ ಡೈಲಿ ವಿಡಿಯೋ ಮಾಡ್ತೀನಿ. ಮತ್ತು ಸ್ವಲ್ಪ ಜನ ನಾನು ಇನ್ಮೇಲೆ ವಿಡಿಯೋನೇ ಹಾಕೋದಿಲ್ಲ, ಸ್ಟಾಪ್ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡಿದ್ರಿ. ಇಲ್ಲ, ನಾನು ಸ್ಟಾಪ್ ಮಾಡೋದಿಲ್ಲ. ಇನ್ಮೇಲೆ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆನೂ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ. ನಿಮ್ಮೆಲ್ಲರಿಗೂ ಈ ಸ್ಟೋರಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವು ನನಗೆ ಇನ್ನೊಂದು ಸಲ ಕಮೆಂಟ್ ಮಾಡಿ. ನಾನಂತೂ ನಿಮ್ಮೆಲ್ಲರ ಕಮೆಂಟನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ? ನಮಸ್ಕಾರ. ಇನ್ನೊಂದು ಸಲ ಸಾರಿ ಕೇಳ್ತಾ ಇದ್ದೀನಿ, ಇಷ್ಟು ದಿನ ವಿಡಿಯೋ ಹಾಕದೇ ಇರೋದಕ್ಕೆ ದಯವಿಟ್ಟು ಕ್ಷಮಿಸಿ. ನಮಸ್ಕಾರ. ಈ ಗೌರಿ ಎಷ್ಟೊತ್ತಾಯಿತು ಆ ಹುಡುಗನ್ನ ಭೇಟಿಯಾಗಿ ಬರ್ತೀನಿ ಅಂತಂದು ಹೋಗಿ ಇನ್ನೂ ಬರ್ತಾನೆ ಇಲ್ಲಲ್ಲ. ಅಲ್ಲಿ ಏನಾಯಿತು ಎತ್ತ ಅಂತ ತಿಳ್ಕೊಬೇಕಂತ ನಾನು ಅನ್ಕೊಂಡ್ರೆ ಇವು ನೋಡಿದರೆ ಇನ್ನೂ ಬರ್ತಾನೆ ಇಲ್ಲ. ಸವಿತಾ ಲಲಿತಾ, ನನಗೆ ನನ್ನ ಗಂಡನಿಗೆ ಈ ಮನೆಯಲ್ಲಿ ಮರ್ಯಾದೆ ಇಲ್ಲದೆ ಇರೋಂಗೆ ಮಾಡಿದ್ರಲ್ಲ ನೀವು. ನೋಡ್ತೀರಿ, ಈ ಮಾವನು ಯಾವಾಗ ನೋಡಿದ್ರೂ ಅವರಿಬ್ಬರು ಬಾಲನ ಬಡಿತಿರ್ತಾರೆ. ನೋಡ್ತೀರಿ, ನಿಮ್ಮೆಲ್ಲರೂ ಮರ್ಯಾದೆ ಹೆಂಗೆ ಹೋಗೋದು ನೋಡಿರ್ತೀರಿ. ಊರ ಮಂದಿ ಮುಂದೆಲ್ಲ ಈ ಮನೆ ಮರ್ಯಾದೆ ಹೋಗಬೇಕು, ಹಂಗೆ ಮಾಡ್ತೀನಿ ನಾನು. ಛೇ, ಇಷ್ಟೊತ್ತಾಯಿತು, ಈ ಹಾಳಾದ ಗೌರಿ ಇನ್ನೂ ಬರ್ತಾನೆ ಇಲ್ಲ. ಅಲ್ಲಿ ಏನಾಯಿತು ಏನಾದರೂ ಒಂದು ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಇನ್ನೂ ಬರ್ತಾನೆ ಇಲ್ಲ ಇವಳು. ಛೇ, ಇಷ್ಟೊತ್ತಾಯಿತು ನಾನು ವೇಟ್ ಮಾಡಕೊಂತೀವೋ ಸಲುವಾಗಿ, ಆದರೆ ಇನ್ನೂ ಬರ್ತಾನೆ ಇಲ್ಲ. ಅದ್ಯಮ್ಮ ಗೌರಿ ಬಂದ್ಲು ಅನ್ಸುತ್ತೆ. ಹಾಂ ಗೌರಿ, ಒಳಗಡೆ ಬಾ. ಗೌರಿ, ಇವಾಗ ಬಂದೇನು? ಇಷ್ಟೊತ್ತನ ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ನೋಡು. ಯಾಕಿನ್ನೂ ಗೌರಿ ಬರಲಿಲ್ಲ ಅಂತ. ಸದ್ಯ ಇವಾಗಲಾದ್ರೆ ಬಂದೆಯಲ್ಲ, ಚಲೋ ಆಯ್ತು ಬಿಡು. ಅಂದಂಗೆ ಗೌರಿ, ಯಾಕೆ ಡಲ್ ಅದೆಯಲ್ಲ, ಮುಖ ಈಟ ಮಾಡ್ಕೊಂಡಿಯಲ್ಲ, ಯಾಕೇನಾಯಿತು? ಇನ್ನೇನು ಮಾಡೋದತ್ತಿಯಮ್ಮ, ಅದು ನಾನು ಅವ್ರನ್ನ ಭೇಟಿ ಆಗೋದಕ್ಕಂತ ಹೋಗಿದ್ನ. ಅವ್ರಿಗೆ ಹೇಳಿದೆ ನಮ್ಮ ಮನೆಯಲ್ಲಿ ನಾನು ಪ್ರೀತಿಸೋ ವಿಷಯ ಗೊತ್ತಾಗ್ಬಿಟ್ಟೈತಿ. ಅದಕ್ಕೋಸ್ಕರ ನಮ್ಮ ಮನ್ಯಾಗ ಕಾಲೇಜ್ ಹೋಗೋದೆಲ್ಲ ಬಿಡ್ಸಾರ, ನೀ ಕಾಲೇಜ್ಗೆ ಹೋಗಬೇಡ ಇನ್ಮೇಲೆ ಅನ್ನಕುಂತಾರ ಅಂತ ಹೇಳಿದೆ. ಅದಕ್ಕೆ ಅವ್ರಿಗೂ ಬೇಜಾರಾಯಿತು ನನ್ನನ್ನು ಕಾಲೇಜಿಂದ ಬಿಡಿಸಿದ್ದಕ್ಕೆ. ಅಯ್ಯೋ ಹೌದಾ? ನೋಡು ಪಾಪ ಆ ಹುಡುಗ ಎಷ್ಟು ಒಳ್ಳೆಯನದಾನ. ನಿನಗೆ ಈ ಮನೆಯಲ್ಲಿ ಬೇಜಾರು ಮಾಡಿದ್ದಕ್ಕೆ ಪಾಪ ಆ ಹುಡುಗನ ಮನಸ್ಸಿಗೂ ಎಷ್ಟು ಬೇಜಾರಾಯಿತು ನೋಡು. ಮತ್ತೇನು ಮಾತಾಡಿದ್ರಿ? ಅದನ್ನು ಅವ್ರಿಗೆ ಹೇಳಿದ್ದೀನಿ, ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಒಪ್ಪಿಸಿ ನಮ್ಮ ಮನೆಗೆ ಹೆಣ್ಣು ಕೇಳೋದಕ್ಕೆ ಬರ್ರಿ. ನೀವು ಏನಾದರೂ ನಿಮ್ಮ ಮನೆಯವ್ರನ್ನ ಒಪ್ಪಿಸಿ ಎಲ್ಲರನ್ನ ಕರ್ಕೊಂಬಂದ್ರೆ ನಮ್ಮಪ್ಪ ಒಪ್ಕೊತಾನೆ ಅಂತ ಹೇಳೀನಿ. ಅದಕ್ಕೆ ಯೋಚನೆ ಮಾಡಿ ಹೇಳ್ತೀನಿ. ನಮ್ಮ ಮನೆಯಾಗೂ ಒಪ್ಪಿಸ್ಬೇಕಲ್ಲ, ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. 1-2 ದಿನ ಟೈಮ್ ಕೊಡು, ಅಷ್ಟರಲ್ಲಿ ನಾನು ನಮ್ಮ ಮನೆಯಾಗ ಎಲ್ರಿಗೂ ಒಪ್ಪಿಸಿ ಹೇಗಾದರೂ ಮಾಡಿ ಹೆಣ್ಣು ಕೇಳೋದಕ್ಕೆ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದ್ರು. ಹೌದಾ? ಚಲೋ ಆಯ್ತಲ್ಲ. ಮತ್ತು ಖುಷಿ ಪಡೋ ವಿಷಯಕ್ಕೆ ನೀನು ಯಾಕೆ ಮುಖ ಹಿಂಗೆ ಮಾಡ್ಕೊಂಡೆಲ್ಲ? ಖುಷಿ ಪಡಬೇಕಿಲ್ಲ ಇದಕ್ಕೆ. ಹಂಗಲ್ಲ ಅತ್ತಿಗೆಮ್ಮ, ಮನ್ಯಾಗ ಅಪ್ಪ ನೋಡಿದ್ರೆ ಎಷ್ಟು ಸಿಟ್ಟನ ಹಾಕದಾನ. ಅವ್ರ ಮನ್ಯಾಗ ಒಪ್ಕೋತಾರ. ಒಂದು ವೇಳೆ ಅವ್ರ ಮನ್ಯಾಗ ಒಪ್ಕೊಂಡು ಅವ್ರ ಮನೆಗೆ ಕರ್ಕೊಂಬಂದ್ರೂ ನಮ್ಮಪ್ಪ ಒಪ್ಕೋಬೇಕಲ್ಲ. ಅದಕ್ಕೆ ಆ ಭಯಾನ ಕಾಡ ಕುಂತ್ಬಿಟ್ಟೈತೆ ಅತ್ತಿಗೆಮ್ಮ. ನನಗೆ ಏನು ಮಾಡಬೇಕು ಒಂದು ಗೊತ್ತಾಗ್ತಾನೆ ಇಲ್ಲ ನನಗೆ. ನಮ್ಮ ಮನ್ಯಾಗ ಯಾವತ್ತೂ ಈ ಲವ್ ಮ್ಯಾರೇಜ್ ಅದು ಯಾವುದೂ ಆಗೇ ಇಲ್ಲ. ಅಂಥದ್ರಲ್ಲಿ ಅಪ್ಪ ಈ ಸಂಬಂಧನ ಒಪ್ಕೋತಾರ ಅಥವಾ ಇಲ್ಲ, ನನಗಂತೂ ನೆನೆಸ್ಕೊಂಡ್ರೆ ಕೈಕಾಲೆಲ್ಲ ನಡ್ಗ ಕುಂತ್ಬಿಟ್ಟೈತಮ್ಮ. ಅವರನ್ನು ಬಿಟ್ಟು ಬದುಕೋ ಶಕ್ತಿ ಅಂತೂ ನನಗಿಲ್ಲ. ಅದಕ್ಕೆ ನನಗಂತೂ ಭಯ ಕುಂತ್ಬಿಟ್ಟೈತಿ, ಏನಾಗುತ್ತೋ ಏನು ಅಂತ ಭಾಳ ಚಿಂತೆ ಕುಂತ್ಬಿಟ್ಟೈತಮ್ಮ. ಗೌರಿ, ಬೇಜಾರು ಮಾಡ್ಕೋಬೇಡ, ನೀನೇನು ತಲೆ ಕೆಡಿಸ್ಕೋಬೇಡ. ಈ ಮನೆಯಲ್ಲಿ ಯಾರು ನಿನಗೆ ಸಪೋರ್ಟ್ ಮಾಡಲಿಲ್ಲ ಅಂದರೂ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ನೀನು ತಲೆ ಕೆಡಿಸ್ಕೋಬೇಡ. ಮನೆಯಲ್ಲಿ ಹೇಗಾದರೂ ಮಾಡಿ ಒಪ್ಸೋಣ. ಒಂದು ವೇಳೆ ಒಪ್ಕೊಳ್ಳಿಲ್ಲ ಅಂತಂದ್ರೂ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂತ, ಸರಿನಾ? ಥ್ಯಾಂಕ್ ಯು ಅತ್ತಿಯಮ್ಮ, ಥ್ಯಾಂಕ್ ಯು ಸೋ ಮಚ್. ಯಾವ ಜನ್ಮದಲ್ಲಿ ನೀವು ನನಗೆ ತಾಯಿಯಾಗಿದ್ರು ಏನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನೀವು ನನಗೆಷ್ಟು ಸಪೋರ್ಟ್ ಮಾಡಕೊಂತೀರಿ. ಮನೆಯಾಗ ಯಾರೂ ನನ್ನ ಮನಸ್ಸನ್ನು ಅರ್ಥನೇ ಮಾಡ್ಕೊಂಡಿಲ್ಲ, ನೀವೊಬ್ಬರು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ತುಂಬ ಥ್ಯಾಂಕ್ಸ್ ರೀ ಅತ್ತಿಗೆಮ್ಮ.
ಅಯ್ಯೋ ಗೌರಿ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಎದಕ್ಕೆ ಹೇಳ್ತಿದ್ದಿ? ನನಗೂ ಸ್ವಂತ ತಂಗಿ ಇದ್ದಿದ್ದಿದ್ರೆ, ನನ್ನ ಸ್ವಂತ ತಂಗಿ ಏನಾದರೂ ಈ ಥರ ಸಮಸ್ಯೆನಲ್ಲಿದ್ದಿದ್ರೆ ನಾನು ಸುಮ್ಮನೆ ಕೂತ್ಕೋತಿದ್ನ. ನೀನೇ ಹೇಳು, ನಾನೇನು ಸವಿತಾ ಮತ್ತು ಲಲಿತಂತರ ಅಂತ ಅಂದ್ಕೊಂಡೇನು? ಅವರಂತೂ ಯಾವಾಗ ನೋಡಿದ್ರೂ ಬರೀ ನಿನ್ನನ್ನು ದ್ವೇಷಿಸೋದ್ರಲ್ಲಿನೇ ಇರ್ತಾರೆ. ನಿಮ್ಮ ಅಪ್ಪ ಅವನ್ನ ನಿನ್ನ ವಿರುದ್ಧನ ಎತ್ತು ಕಟ್ಟಕ್ಕಂತ ಪ್ಲ್ಯಾನ್ ಮಾಡ್ಕೊಳಕ್ಕೆ ಕುಂತಾರವರು. ಆ ಥರ ಅಂತೂ ಅಲ್ಲಪ್ಪ ನಾನು. ನನಗೆ ನಿನ್ನ ಖುಷಿ ಅಷ್ಟೇ ಮುಖ್ಯ. ಗೌರಿ, ನಿಮ್ಮ ಮೊದಲು ಆ ಸವಿತಾ ಮತ್ತು ಲಲಿತಾ ಅವರಿಬ್ಬರಿಂದನೂ ಭಾಳ ಹುಷಾರಾಗಿರು. ಅವರು ನಿನ್ನ ಮೇಲೆ ಒಂದು ಕಣ್ಣು ಯಾವಾಗಲೂ ಇಟ್ಟಿರ್ತಾರೆ. ಅದಕ್ಕೆ ನೀನು ಆದಷ್ಟು ಹುಷಾರಾಗಿರು. ಏನೇ ಇದ್ರೂ ನನ್ನ ಹತ್ರ ಶೇರ್ ಮಾಡ್ಕೊ. ನಾನು ನಿನಗೆ ಮುಂದೆ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ಹೇಳ್ತೀನಂತ, ಸರಿನಾ? ನೀನೇನು ತಲೆ ಕೆಡಿಸ್ಕೋಬೇಡ. ನೀನು ಅಂದ್ಕೊಂಡಂಗೆ ನಿನ್ನ ಹುಡುಗನ್ನ ನೀನೇ ಮದುವೆ ಆಗ್ತಿದ್ದಿ. ಅದಕ್ಕೆ ನಾನು ನಿನಗೆ ಮಾತು ಕೊಡ್ತೀನಿ, ನೀ ಯಾವುದೇ ಕಾರಣಕ್ಕೂ ಏನು ಚಿಂತೆ ಮಾಡೋದಕ್ಕೆ ಹೋಗ್ಬೇಡ. ನೀನು ಆ ಹುಡುಗನ ಜೊತೆನ ಮದುವೆ ಆಗ್ತಿ, ಸರಿನಾ? ಥ್ಯಾಂಕ್ ಯು ಅತ್ತಿಗೆಮ್ಮ. ನಿಮ್ಮ ಮಾತು ಕೇಳಿ ನನಗಂತೂ ಭಾಳ ಖುಷಿ ಆಯಿತು. ಸರಿ ಅತ್ತಿಗೆಮ್ಮ, ನಾನು ಭಾಳ ಹೊತ್ತು ಇಲ್ಲೇ ಇದ್ದೆ ಅಂದ್ರೆ ಮತ್ತು ನಿಮ್ಮ ಮೇಲೆ ನನ್ನ ಮೇಲೆ ಇಬ್ಬರ ಮೇಲೇನೂ ಅನುಮಾನ ಬಂದುಬಿಡುತ್ತೆ ಮನೆಯಲ್ಲಿ. ಅದಕ್ಕೆ ನಾ ಇವಾಗ ಹೋಗ್ತೀನಿ. ಏನಾರ ಇದ್ರೆ ನೀವು ನನಗೊಂದು ಮೆಸೇಜ್ ಮಾಡಿರಿಲ್ಲ, ಫೋನ್ ಮಾಡಿರಿ, ನಾನು ಬರ್ತೀನಿ, ಸರಿನಾ? ಸರಿ ಆಯಿತು. ಗೌರಿ, ನೀನೇನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ನಾನು ಒಂದು ಮಾತು ಕೇಳಲ್ಲ? ಕೇಳಿ ಅತ್ತಿಯಮ್ಮ, ಯಾಕೆ ಈ ಥರ ಎಲ್ಲ ಹೇಳ್ತಾ ಇದ್ದೀರಾ? ಕೇಳಿ, ಪರವಾಗಿಲ್ಲ. ಗೌರಿ, ನೀನು ಹುಡುಗಂದು ಫೋನ್ ನಂಬರು ಮತ್ತು ಆ ಹುಡುಗನ ಹೆಸರನ್ನು ನನ್ನ ನಂಬರಿಗೆ ಫಾರ್ವರ್ಡ್ ಮಾಡಿರು, ನನ್ನ ವಾಟ್ಸಪ್ಪಿಗೆ ಕಳಿಸಿರು. ನಾನು ಒಂದು ಸಲ ಆ ಹುಡುಗನ ಹತ್ರ ಮಾತಾಡ್ತೀನಿ. ಯಾಕಂದ್ರೆ ನೀನು ಮಾತಾಡೋದಕ್ಕೂ ನಾನು ಮಾತಾಡೋದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತಲ್ಲ, ನಾನು ಸ್ವಲ್ಪ ತಿಳಿಸಿ ಹೇಳ್ತೀನಿ. ನೋಡಪ್ಪ, ನೀ ಗೌರಿ ನಿನ್ನನ್ನು ಇಷ್ಟಪಡೋಕ್ಕಂತಾಳ, ನಿನ್ನನ್ನು ಬಿಟ್ಟು ಇರೋದೇ ಇಲ್ಲ ಅಂತಾಳೆ, ಮತ್ತಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಡ ಅಂತ ನಾನು ನಿನ್ನ ಪರವಾಗಿ, ನಿಮ್ಮಿಬ್ಬರು ಮದುವೆ ಪರವಾಗಿ ಒಂದು ಸಲ ನಾನು ಮಾತಾಡ್ತೀನಿ. ಆವಾಗ ಅವ್ರು ಏನಂತಾರ ನೋಡೋಣಂತ. ಏನಂತಿದ್ದಿ? ನೀವು ಹ್ಞೂ ಅಂದರೆ ನಾನು ಮಾತಾಡ್ತೀನಿ, ಮತ್ತು ಬೇಡ ಅಂತಂದ್ರೆ ಪರವಾಗಿಲ್ಲ, ನಾನು ಸುಮ್ಮನೆ ಇದ್ಬಿಡ್ತೀನಿ. ಎಷ್ಟು ಒಳ್ಳೆಯವ್ರು ಅತ್ತಿಗೆಮ್ಮ ನೀವು. ನನಗೋಸ್ಕರ ಅವ್ರ ಜೊತೆ ನೀವು ಮಾತಾಡ್ತೀರಾ? ಸರಿ ಅತ್ತಿಗೆಮ್ಮ, ನಾ ಇವಾಗ ಫೋನನ್ನು ನಾನು ರೂಮಲ್ಲೇ ಬಿಟ್ಟು ಬಂದಿದ್ದೀನಿ. ರೂಮಿಗೆ ಹೋದ ತಕ್ಷಣ ನಂಬರ್ ನಿಮಗೆ ಕಳಿಸ್ತೀನಿ. ನೀವು ಒಂದು ಸಲ ಮಾತಾಡಿ. ಆ್ಯಕ್ಚುಲಿ ನಾನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಹೇಳಿದ್ರಿ. ಥ್ಯಾಂಕ್ಸ್ ಅತ್ತಿಗೆಮ್ಮ, ನೀವು ಒಂದು ಸಲ ಮಾತಾಡ್ರಿ. ಯಾಕಂದ್ರೆ ನನಗಿಂತ ದೊಡ್ಡವ್ರು ಆಗ್ತಿರಲ್ಲ ನೀವು ಮಾತಾಡಿದರೆ ಅವರಿಗೆ ನಮ್ಮ ಮನೆ ಸಿಚುವೇಶನ್, ನನ್ನ ಸಿಚುವೇಶನ್ ಎಲ್ಲ ಇನ್ನೂ ಬೇಗ ಅರ್ಥ ಆಗುತ್ತೆ. ಸರಿ, ಮೊದಲು ಹೋಗಿ ನಂಬರ್ ಕಳಿಸಿ, ನಾನು ಮಾತಾಡ್ತೀನಿ. ಸರಿ ಅತ್ತಿಗೆಮ್ಮ. ಅಂತೂ ಇಂತೂ ಕುರಿ ಹಳ್ಳಕ್ಕೆ ಬಿತ್ತು. ಆ ಹುಡುಗ ಇಲ್ಲಿ ತನಕ ಬಂದು ಹೆಣ್ಣು ಕೇಳಿ ನೀವಿಬ್ಬರು ಶಾಸ್ತ್ರೋಕ್ತವಾಗಿ ಮದುವೆ ಆದ್ರೆ ನನಗೇನು ಲಾಭ? ನೀನು ಈ ಮನೆಯಿಂದ ಓಡು ಹೋಗಿ ಈ ಮನೆ ಮರ್ಯಾದೆನೆಲ್ಲ ತೆಗೆದಾಗಲೇ ತಾನೇ ನನಗೇನಾದರೂ ಲಾಭ ಆಗೋದು? ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತಾಳಂತ? ಸಾಧ್ಯನೇ ಇಲ್ಲ. ಈ ಮನೆ ಮರ್ಯಾದೆ ನಿನ್ನಿಂದನೇ ಹೋಗಬೇಕು. ನಮ್ಮ ಡ್ಯಾಡಿ ಮಮ್ಮಿ ಈ ಮನೆಗೆ ಬಂದಾಗ ನೀವೆಲ್ಲರೂ ಅವಮಾನ ಮಾಡಿ ಕಳಿಸಿದ್ರಲ್ಲ, ನೋಡ್ತೀರಿ ಈ ಊರಿನಲ್ಲಿರೋರು ಪ್ರತಿಯೊಬ್ಬರು ಮನೆಗೆ ಬಂದು ಈ ಮನೆಯಲ್ಲಿರೋ ಎಲ್ರಿಗೂ ಚೀತು ಅಂತ ಉಗುಳಿ ಹೋಗಬೇಕು. ಹಂಗೆ ಮಾಡ್ತೀನಿ ನಾನು, ನೋಡ್ತಾ ಇರು. ಅದರಲ್ಲೂ ಈ ಸವಿತಾ ಮತ್ತು ಲಲಿತಾ ಇವರಿಬ್ಬರಿಗಂತೂ ಇನ್ನೂ ಚಾಕರಿಸಿ ಉಗಿಬೇಕು. ಹಂಗೆ ಮಾಡ್ತೀನಿ. ಮಾಡೋದೆಲ್ಲ ನಾನು ಮಾಡಿ ಅವರಿಬ್ಬರ ಮೇಲೆ ಎತ್ತು ಹಾಕಿದೆ ಅಂದ್ರೆ ಅವರನ್ನ ಈ ಮನೆಯಲ್ಲಿ ಅದು ಹೆಂಗೆ ಇಟ್ಕೋತಾರೋ ನಾನು ನೋಡೇ ಬಿಡ್ತೀನಿ. ಇವರಿಬ್ರಿಗೂ ಏನಾಯ್ತು? ಅಲ್ಲ, ಗೌರಿ ಜೊತೆ ಹೋಗಿ, ಗೌರಿ ಹಿಂದೆ ಹೋಗಿ ಆಕೆ ಯಾವ ಹುಡುಗನ್ನ ಪ್ರೀತಿಸಾಕೊಂತಾಳ ಏನು ಎತ್ತ ತಿಳ್ಕೊಂಬರ್ರಿ ಅಂತಂದ್ರೆ ಗೌರಿ ಬಂದು 2 ತಾಸು 3 ತಾಸು ಮ್ಯಾಲೆ ಆತು. ಈಗ ಬಂದಾರೆ ಇವರು. ಎಲ್ಲಿ ಹೋಗಿದ್ದಾರ? ಬಂದು ಮತ್ತು ನನ್ನನ್ನು ಕರೀಲಾರ್ದ ಯಾಕೆ ಇವ್ರು ಇಲ್ಲೇ ಕುಂತಾರ? ಏನಾತಪ್ಪ ಮತ್ತೆ? ಲಲಿತಾ, ಸವಿತಾ, ಏನಾಯ್ತು ನಿಮಗೆ? ಅಲ್ಲ, ಬಂದು ಇಷ್ಟೊತ್ತಾದ ನೀವು ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿರಿ? ಅದು ಮುಖ ಈಟ ಮಾಡಿಕೊಂಡು ಯಾಕೆ, ಏನಾಯ್ತು? ಅಲ್ಲ, ನಿಮ್ಮಿಬ್ಬರಿಗೂ ಎದಕ್ಕೆ ಕಳಿಸಿದ್ದೆ ನಾನು? ಗೌರಿ ಎಲ್ಲಿ ಹೋಗ್ತಾಳ, ಏನು ಮಾಡ್ತಾಳೆ, ಯಾವ ಹುಡುಗನ ಅಕ್ಕಿ ಭೇಟಿ ಹಾಕೋಕ್ಕಾಳ, ಅಕ್ಕಿ ಪ್ರೀತಿಸಾಕೊಂತಾಳ ಅಥವಾ ಇಲ್ಲ ಏನು ಅನ್ನೋದನ್ನು ತಿಳ್ಕೊಂಬರ್ರಿ ಅಂತ ನಾ ಕಳಿಸಿದ್ರ, ಅಕ್ಕಿ ಬಂದು 4 ತಾಸು ಆದಮೇಲೆ ಬಂದಿರಲ್ಲ ನೀವಿಬ್ಬರು. ಎಲ್ಲಿ ಹೋಗಿದ್ರಿ? ಯಾಕೆ ಆಕೆ ಎಲ್ಲಿ ಹೋಗಿದ್ಲ, ಎಲ್ಲಿ ಹೋದ್ಲು, ಏನು ಅನ್ನೋದು ಗೊತ್ತಾಗಲಿಲ್ಲ ನಿಮ್ಗೆ? ಅದಕ್ಕೆ ಹಿಂಗೆ ಬೇಸರ ಮಾಡ್ಕೊಂಡು ಕುಂತೀರ ಏನು? ಹೇಳ್ರಿ ಏನಂತಂತ ಅನ್ನೋದು. ಇರಲಿ ಬಿಡು, ಏನು ಗೌರಿ ಎಲ್ಲಿ ಹೋಗಿದ್ಲು ಏನು ಆಯ್ತು ಅಂತ ನಿಮ್ಗೆ ಗೊತ್ತಾಗಲಿಲ್ಲನ?
ಇರಲಿ ತಗೋರಿ, ಏನು ಬೇಜಾರಾಗಬೇಡ್ರಿ. ಮತ್ತು ಇನ್ನೊಂದ್ಸಲ ಏನಾದರೂ ಪ್ಲ್ಯಾನ್ ಮಾಡಿದ್ರಾತು. ಇಷ್ಟಕ್ಕೆ ನೀವು ಹಿಂಗೆ ಬೇಜಾರಾಗಿ ಕೂತ್ಕೊಂಡ್ರೆ ಹೆಂಗೆ ಹೇಳು? ಹಾಂ, ಬಾಯ್ ಬಿಡ್ರಿ ಇಬ್ಬರು, ಬಾಯಿಗೆ ಏನು ಇಟ್ಕೊಂಡಿರಿ? ಏನಾರು ಮಾತಾಡ್ರಿ. ಏನು ಮಾತಾಡ್ಲಾರ್ದೆ ಹಿಂಗೆ ಸುಮ್ಮನೆ ಇದ್ರೆ ನಾನು ಏನಂತ ತಿಳ್ಕೊಲಿ? ಅಮ್ಮರ, ನಾವು ಗೌರಿನ ಫಾಲೋ ಮಾಡ್ಕೊಂಡು ಹೋಗಿದ್ವಿ. ಗೌರಿ ಎಲ್ಲಿ ಹೋಗಿದ್ಲು, ಏನು ಎತ್ತ ಅನ್ನೋದೆಲ್ಲ ಗೊತ್ತಾತ್ರಿ ಅಮ್ಮರ ನಮಗೆ. ಹೌದಾ? ಮತ್ತು ಏನಾತ ಅನ್ನೋದನ್ನು ಬಾಯಿ ಬಿಟ್ಟು ಹೇಳ್ರಿ. ಅದನ್ನು ಬಿಟ್ಟು ಇಬ್ಬರು ಹಿಂಗೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಾನು ಏನಂತ ತಿಳ್ಕೊಲಿ? ಏನಾತ ಅನ್ನೋದು ಹೇಳ್ರಿ. ಅದು ಅಮ್ಮರ, ಅದು